ಯಾರು ಅವ್ರ ಗಂಡನ ತುಂಬಾ ಇಷ್ಟಪಡ್ತಾರೋ ಅಥವಾ ಗಂಡ ಮೆಹಂದಿ ಯಾಕೆ ಡಾರ್ಕ್ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಓಕೆ, ಇದು ಪ್ರೀತಿ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ಸೊ ಹೇಗೆ ಬಂದಿದೆ ಪುರಿ? ಚೆನ್ನಾಗಿ ಬಂದಿದೆ, ಎಲ್ಲ ಸಖತ್ತಾಗಿ ಬಂದಿದೆ. ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಬಿ ಅಲ್ಲ ಏ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ನಾನು ಇವಾಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟ್ ಮಾಡೇ ಎದ್ವಿ. ಹೇಳಿದ ತಕ್ಷಣ ನಾನು ಪೂರಿ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮಕ್ಕಳಿಗೆ ಎಲ್ರಿಗೂ ಅದು ಪೂರಿ ಮಾಡ್ಕೊಡೋಣ ಅಂತ ಹೇಳ್ತು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಸಾಂಬಾರು ಮಾಡಿದ್ದೀನಿ. ಸೊ ಹಾಗೆ ಇಲ್ಲಿ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಭಾಳ ದಿನದಿಂದ ತಿನ್ಬೇಕಂತ ಅನ್ನಿಸ್ತು. ಹಾಗಾಗಿ ಮನೆಯಲ್ಲೇ ಪೂರಿ ಮಾಡ್ಕೊತಾ ಇದ್ದೀನಿ. ಎಷ್ಟೋ ಸಾರಿ ಹೊರ್ಗಡೆನೂ ಕೂಡ ತಿಂದಿದ್ದೀವಿ. ಬಟ್ ಏನಂದರೆ 2 ಪೂರಿಗೆ ಸಾಕಾಗ್ಬಿಡುತ್ತೆ. ಬಟ್ ಮನೇಲಿ ಮಾಡಿದ್ರೆ 4 ಪೂರಿ ತಿಂತೀವಿ, ನಾನು ಆ್ಯಂಡ್ ನಮ್ಮ ಮಾಮನ ಮಗಳು. ಸೊ ನಮ್ಮ ಮಕ್ಕಳು ಎಲ್ಲರೂ ಸೇರಿ 4 ತಿಂತೀವಿ. ಹೊರಗಡೆ ಆದರೆ ಅಷ್ಟು ಹೋಗಲ್ಲ. ಬಟ್ ಏನೋ ಗೊತ್ತಿಲ್ಲ, ಮನೆಯಲ್ಲಿ ಹಾಕುವಂಥ ಸ್ಪೆಷಲ್ಲು ಆ್ಯಂಡ್ ಹೊರಗಡೆ ಇರುವಂಥ ಸ್ಪೆಷಲ್ ಏನಿರುತ್ತೆ ಗೊತ್ತಿಲ್ಲ. ಹಾಗಾಗಿ ಸೊ ಇವಾಗ ಪುರಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ನಿನ್ನೆ ನೈಟು ಮೆಹಂದಿ ಹಾಕ್ಕೊಂಡಿದ್ನಲ್ಲ, ಸೊ ಈ ಥರ ಕಲರ್ ಬಂದಿದೆ ನೋಡಿ, ತೋರಿಸಿಲ್ಲ ನಿಮಗೆ. ಸೊ ಈ ಥರ ಇದೆ ನೋಡಿ. ಇನ್ನು ಇಲ್ಲಿ ಬೇರೆ ಡಿಸೈನ್ ಹಾಕಬೇಕಾಗಿತ್ತು, ಬಟ್ ಅದು ಏನೇನೋ ಆಗಿ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಬಟ್ ಏನು ಮೆಹಂದಿ ಹಾಕ್ಕೊಂಡಿದ್ದೀನಲ್ಲ, ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಿನ್ನೆ ಏನು ಹೇಳಿದೆ, ಯಾರು ಅವ್ರ ಗಂಡನ ತುಂಬ ಇಷ್ಟಪಡ್ತಾರೋ ಅಥವಾ ಗಂಡ ಹೆಂಡ್ತಿನ ತುಂಬ ಇಷ್ಟಪಡ್ತಾರೋ ಕಲರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದು ಕರೆನೋ ಸುಳ್ಳೋ ಗೊತ್ತಿಲ್ಲ. ಬಟ್ ನನಗನ್ಸಿದ್ದನ್ನು ನಾನು ಶೇರ್ ಮಾಡ್ತೀನಿ. ಯಾಕಂದರೆ ನಾನು ಎಷ್ಟೋ ಸಾರಿ ಮೆಹಂದಿ ಹಾಕ್ಕೊಂಡಾಗ ಸಿಕ್ಕಾಪಟ್ಟೆ ಜನ ಕೇಳಿದ್ದಾರೆ, ಮೆಹಂದಿ ನಿಮಗೆ ಎಷ್ಟು ಡಾರ್ಕ್ ಆಗುತ್ತಲ್ಲ, ಯಾಕೆ ಯಾವ ಮೆಹಂದಿನ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾವ ಮೆಹಂದಿ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮೆಹಂದಿ ಯಾಕೆ ಡಾರ್ಕ್ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಓಕೆ, ಇದು ಪ್ರೀತಿ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ಯಾಕಂದರೆ ಕೆಲವೊಂದು ಸರಿ ನಾವು ಜಾಸ್ತಿ ತುಂಬ ಇಷ್ಟಪಡ್ತೀವಿ, ಕೆಲವೊಂದು ಸರಿ ಅವ್ರು ನಮಗೆ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಹಾಗಂತ ಹೇಳ್ಬಿಟ್ಟು ಕಲರ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬಾರ್ದು. ಸೊ ಯಾಕೆ ಕಲರ್ ಆಗುತ್ತೆ ಅಂದರೆ, ಯಾರ ಮೈ ತುಂಬ ಹೀಟ್ ಇರುತ್ತೋ ಅವರಿಗೆ ಕಲರ್ ಜಾಸ್ತಿ ಆಗುತ್ತೆ. ಕೋಲ್ಡ್ ಯಾರಿಗಿರುತ್ತೋ ಅವ್ರಿಗೆ ಕಡಿಮೆ ಕಲರ್ ಆಗುತ್ತೆ. ಇಷ್ಟೇ ನಾನು ತಿಳ್ಕೊಂಡಿರೋ ಪ್ರಕಾರ. ಈ ಮೆಹಂದಿ ಕಲರ್ ಆಗಬೇಕು ಅಂದರೆ ಹೀಟಿನ ಅಂಶ ಬೇಕು ಜಾಸ್ತಿ. ಈಗ ನೋಡಿ, ಮೆಹಂದಿ ಹಾಕೊಂಡ ತಕ್ಷಣ ನಾವು ಸಕ್ಕರೆ ನೀರನ್ನು ಹಚ್ಕೋತೀವಿ, ಯಾಕಂದರೆ ಅದು ಸಕ್ಕರೆ ಹೀಟು. ಹಾಗಾಗಿ ಹಾಗೆ ಆಗುತ್ತೆ. ಬಟ್ ನಾನು ಸಕ್ಕರೆ ನೀರು ಅಥವಾ ನಿಂಬೆಹಣ್ಣಿನ ರಸ ಏನು ಹಚ್ಕೊಂಡಿಲ್ಲ, ಆದ್ರೂ ಇಷ್ಟು ಡಾರ್ಕ್ ಆಗಿದೆ ಅಂದರೆ ಹೀಟ್ ಇದೆ ಅಂತ ಅರ್ಥ. ಇನ್ನು ಡಾರ್ಕ್ ಆಗಿಲ್ಲ ಅಂತಂದರೆ ನಮ್ಮ ಮೈ ಕೋಲ್ಡ್ ಇದೆ ಅಂತ ಅರ್ಥ. ಸೊ ಇವಾಗ ಚಳಿಗಾಲ ಆಗಿರೋದ್ರಿಂದ ಪ್ರತಿಯೊಬ್ಬರು ಮೈ ತುಂಬ ಹೀಟೇ ಇರುತ್ತೆ. ಹಾಗಾಗಿ ಯಾವ ಸಿಚುವೇಷನಲ್ಲಿ ಮೆಹಂದಿ ಹಾಕ್ಕೊಂಡ್ರೂ ಕೂಡ ಡಾರ್ಕ್ ಆಗೋದಂತೂ ಗ್ಯಾರಂಟಿ. ಓಕೆ, ಸೊ ಇನ್ನೂ ಕೆಲವೊಬ್ಬರು ಫಂಕ್ಷನ್ಸ್ಗಳೆಲ್ಲ ಅಟೆಂಡ್ ಮಾಡ್ತಿರ್ತೀರ. ಆ್ಯಂಡ್ ಮದುವೆ ಸೀಸನ್ ಬೇರೆ ಬರ್ತಾ ಇದೆ. ಸೊ ಮೆಹಂದಿ ಯಾವಾಗ ಹಾಕೋಬೇಕು, ಆ್ಯಂಡ್ ಡಾರ್ಕ್ ಆಗಬೇಕು, ನಮಗೆ ತುಂಬ ಚೆನ್ನಾಗಿ ಮೂಡಬೇಕು ಅನ್ನೋರಿಗೆ ನಾನು ಯಾವಾಗ ಮೆಹಂದಿನ ರೆಫರ್ ಮಾಡ್ತೀನೋ ಅದನ್ನು ನೀವು ಹಚ್ಕೊಳ್ಳಿ, ಆರಾಮ್ಸಿಯಾಗಿ ಡಾರ್ಕ್ ಆಗುತ್ತೆ. ಓಕೆ, ಸೊ ತೋರಿಸ್ತೀನಿ. ಆ್ಯಂಡ್ ಏನಂದರೆ ಫ್ರೆಂಡ್ಸ್, ನಾನು ಹಚ್ಕೊಳ್ಳೋ ಮೆಹಂದಿ ಬಂದುಬಿಟ್ಟು ರಾಯಲ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದರಲ್ಲಿ ಶಮ್ಮ ಇದೆ, ರಂಗೋಲಿ ಇದೆ, ತುಂಬ ವೆರೈಟಿ ಇದೆ. ಬಟ್ ಇದು ನಾನು ರಾಯಲ್ ಅಂತೇಳಿ ನಾನು ಹಚ್ಕೊಳ್ತೀನಿ. ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಸೊ ಇದು ನಾನು ಒಂದು ತೊಗೊಂಡು ಬಂದು ಏನಿಲ್ಲ ಅಂತಂದ್ರೂ ತುಂಬ ದಿನಗಳಾಯಿತು, ಒಂದು 8 ಮಂತ್ ಆದರೂ ಆಗಿರ್ಬೋದು ಮೋಸ್ಟ್ಲಿ. ಆದರೂ ತನ್ನ ಕಲರ್ ಕೂಡ ಕಳ್ಕೊಂಡಿಲ್ಲ. ಸೊ ಹಾಗಾಗಿ ರೆಫರ್ ಮಾಡ್ತಾ ಇದ್ದೀನಿ. ನೀವು ತೊಗೊಂಬಂದು ಸ್ಟಾಕ್ ಇಟ್ಕೊಂಡ್ರು ಕೂಡ ಏನೂ ಆಗಲ್ಲ, ಆರಾಮ್ಸಿಯಾಗಿ ಯೂಸ್ ಮಾಡ್ಬೋದು. ಓಕೆ, ಸೊ ಯಾರಿಗೆಲ್ಲ ಇಷ್ಟ ಇತ್ತು ಅಂದರೆ ಪರ್ಚೇಸ್ ಮಾಡಿ ಹಚ್ಕೊಳ್ಳಿ. ಫಸ್ಟಿಗೆ ನೀವು ಒಂದು ತೊಗೊಂಡು ಬಂದು ಹಚ್ಕೊಳ್ಳಿ, ಅದಾದಮೇಲೆ ನೀವು ಜಾಸ್ತಿ ತೊಗೊಂಡ್ಬಂದು ಇಟ್ಕೊಬೋದು. ಓಕೆ, ಸೊ ಬನ್ನಿ ಇವಾಗ ಬೇಗ ನಾನು ತಿಂಡಿ ರೆಡಿ ಮಾಡ್ಕೋಬೇಕು. ಸೊ ತಿಂಡಿ ರೆಡಿ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್, ಇಲ್ಲಿ ಪೂರಿ ಅಂತೂ ರೆಡಿ ಆಗಿದೆ. ಆಲ್ರೆಡಿ ಅಪ್ಪು ಅಮ್ಮು ತಿಂತಾ ಇದ್ದಾರೆ. ಬಟ್ ಅವರಿಗೆ
ಪುರಿ ಅಂದರೆ ಇಷ್ಟ ಆಗಲ್ಲ ಅಪ್ಪುಗೆ, ಯಾವಾಗಲೂ ಇಡ್ಲಿನೇ ಬೇಕು. ಆ್ಯಂಡ್ ಅಮ್ಮಗಂತೂ ಏನಿದ್ರೂ ಕೂಡ ನಡೆಯುತ್ತೆ, ಆರಾಮ್ಸೆಯಾಗಿ ಊಟ ಮಾಡ್ತಾಳೆ. ಬಟ್ ಅವಳದೊಂದು ಟೆನ್ಷನ್ ಇಲ್ಲ ನನಗೆ. ಈ ಗಂಡು ಮಕ್ಕಳು ಇರ್ತಾರಲ್ಲ ತುಂಬ ಟೆನ್ಷನು. ಒಂದು ಬಟ್ಟೆ ಹಾಕ್ಕೊಳ್ಬೇಕಾದ್ರೂ ಟೆನ್ಷನ್, ಹೊಸ ಬಟ್ಟೆ ಹಾಕ್ಕೊಳ್ಳಲ್ಲ, ಒಂದೇನೂ ಹೊಸ್ದನ್ನೋದು ಇಷ್ಟನೇ ಪಡಲ್ಲ. ಬಟ್ ಯಾವಾಗಲೂ ನೋಡಿದ್ರೆ ಒಂದು ಗಾಡಿಯಲ್ಲಿ ಇರ್ತಾರೆ ನೋಡಿ, ಒಂದು ಗಾಡಿ ಕೊಡಿಸ್ಬಿಟ್ರೆ ಮುಗ್ದೋಯ್ತು, ಬೇರೆ ಏನೂ ಬೇಡ ಅವ್ರಿಗೆ. ಸೊ ಹಾಗಾಗಿ ಅಮ್ಮನ ಊಟ ಮಾಡ್ತಾಯಿದ್ಲು. ಇನ್ನು ಪೂರಿ ಅಂತೂ ರೆಡಿ ಆಗಿದೆ ಆ್ಯಂಡ್ ಸಾಂಬಾರು ಕೂಡ ರೆಡಿ ಆಗಿದೆಯಲ್ಲ, ಹಾಗಾಗಿ ನಾವು ಕೂಡ ಇನ್ನು ಊಟ ಮುಗಿಸ್ಕೊಳ್ತೀವಿ. ಸೊ ಹೇಗೆ ಬಂದಿದೆ ಪುರಿ? ಚೆನ್ನಾಗಿ ಬಂದಿದೆ, ಎಲ್ಲ ಸಖತ್ತಾಗಿ ಬಂದಿದೆ. ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದಿದೆ. ಇನ್ನು ಅದರ ಕಾಂಬಿನೇಷನಾಗಿ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಅದನ್ನು ಕೂಡ ಸಖತ್ತಾಗಿ ಬಂದಿತ್ತು. ಆ್ಯಂಡ್ ನಾನು ಕೂಡ ಊಟ ಮುಗಿಸ್ಕೊಂಡು ಅದಾದಮೇಲೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹಾಗೆ ಇವತ್ತು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು 2 ಡೇಸ್ ಸೂಟಿ ಇರೋದ್ರಿಂದ ಎಲ್ಲರೂ ಸೇರಿ ಊರಿಗೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ಒಂದು ಸೀರೆ ಕೊಟ್ಟಿದ್ರಲ್ಲ ಗೊಂಡೆ ಹಾಕೋದಕ್ಕೆ, ಅದು ಕಂಪ್ಲೀಟ್ ಆಗಿದೆ. ಅದು ಈ ಸದ್ ಹೋಗಿ ಕೊಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಹಾಕಿದ್ದೀನಿ. ಈ ಸೀರೆಗೆ ಕುಚ್ಚು ಈ ಥರ, ಅಂದರೆ ಲಾಸ್ಟ್ ಟೈಮ್ ಹಾಕಿದ್ನಲ್ಲ ಅದೇ ಥರನೇ ಇದೆ. ಬಟ್ ಬ್ಲ್ಯಾಕ್ ಆ್ಯಂಡ್ ರೆಡ್, ಲೈಟ್ ರೆಡ್ ಆ್ಯಂಡ್ ಚಾಕ್ಲೇಟ್ ಎಲ್ಲ ಕಲರ್ ಮಿಕ್ಸ್ ಇದೆ ಸ್ವಲ್ಪ. ಸೊ ಆ ಥರ ಪ್ಯಾಟರ್ನ್ ಹಾಕಿದ್ದೀನಿ. ಫ್ರೆಂಡ್ಸ್, ಇವಾಗ ಸಾರಿ ಅಂತೂ ಕುಚ್ಚು ರೆಡಿ ಆಗಿದೆ. ಆ್ಯಂಡ್ ಇದನ್ನು ಕೊಟ್ಬಿಟ್ಟು ಆಮೇಲೆ ನಾನು ಕೂಡ ರೆಡಿಯಾಗಿ ಇನ್ನು ಊರಿಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಉಸ್ಕಂದ್ರೆ ಹೋಗಲ್ಲ ಅದು, ಹೂವತ್ತು ನಾಲ್ಗಿನ ಹೊಗಳ್ಬೇಕಾ? ಹೊಗಳು ಅದು ತಿನ್ನಬಾರ್ದು, ತೊಟ್ಟಿ ಇರ್ತದೆ, ತಿನ್ನಬಾರ್ದು. ಇತ್ತಿನು ಚಂದ ಅದು ಹೊಗಳು ಬಾಯ್ ಹೊಗಳು ಬಿ ಅಲ್ಲ ಏ, ಏನ ಬಿ ಅಲ್ಲ ಏ, ತಿನ್ಬಾರ್ದು, ಸಪ್ಪೆ ತಿನ್ಬೇಡ. ಇಲ್ಲಿ ಕಾಳು ಮಾಡ್ಕೊಡ್ಲಿ, ಕಾಳು ತಗೋ, ಚಿಕ್ಕಿ ಬಿ ಅಲ್ಲ. 100 ಪೀಸ್ ಅಂದ್ರೆ ಒಂದೊಂದು ಪಾಕೆಟ್ ಬೇರೆ ಬೇರೆ ಥರ ಅಂದ್ರೆ 10. ಏನು ತಿಲ್ಲತ್ತಿದೆ ತೋರಿಸು, ಏನು ತೊಲತ್ತಿದೆ, ಏನು ತಿಲ್ಲತ್ತಿ ತೋರಿಸು. ಏನು ತಿಲ್ಲತ್ತಿ ತೋರಿಸು, ಕೈಯಾಗ ತೋರಿಸು, ಏನು ತಿಲ್ಲತ್ತಿ, ಏನು ತಿಲ್ಲತ್ತಿ ತೋರಿಸು, ಏನು ತಿಲ್ಲತ್ತಿ ತೋರಿಸು. ಹಾಂ, ನಂಗೆ ತಿನ್ನೋದಲ್ಲ, ಏನು ತಿಲ್ಲಾಗತ್ತಿದೆ ಕೊಡೋದ್ನೂ ಗೊತ್ತಾಗಲ್ರಿ, ತಗೋದ್ನೂ ಗೊತ್ತಾಗಲ್ರಿ. ತಿನ್ ತೋರ್ಸು, ಏನು ತಿಲ್ಲತ್ತಿ, ಇದು ತಿಲ್ಲತ್ತಿದಿ ತೋರ್ಸು, ಕೈಯಾಗ ಸೊಟ್ಟಿನೂ ತಿಲ್ಲತ್ತಿ, ಸೊಟ್ಟಿ ಫ್ರೆಂಡ್ಸ್, ಇವತ್ತು ನಾನು ನಮ್ಮಮ್ಮನ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಊರಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಹಾಗೆ ಸಡನ್ಲಿ ಬಂದಿರೋದು. ಸೊ ಬಂದಮೇಲೆ ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ವಿ, ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಇವಾಗ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗೋಯ್ತು ಎಕ್ಸಾಮ್? ಓಕೆ ಅವರೇಜ? ಎಲ್ರದ್ದು ಊಟ ಆಯಿತು. ಆ್ಯಂಡ್ ನಾನು ಬಂದ ತಕ್ಷಣ ಊಟ ಮಾಡಿದೆ. ಬಟ್ ಆದರೆ ಇವಾಗ ನೈಟು ಊಟ ಬೇಡ, ಹಾಗಾಗಿ ಸೊ ಎಲ್ರದ್ದು ಊಟ ಆಯಿತು. ಆ್ಯಂಡ್ ನಾಳೆ ನಮ್ಮದು ಸಿಂಚನದು ಏನದ ಎಕ್ಸಿಬಿಷನ್. ಯಾವ ಎಕ್ಸಿಬಿಷನ್? ಶಾಪ್ ಮಾರ್ಕೆಟಿಂಗ್ ಎಕ್ಸಿಬಿಷನ್ ಅದ ಅಂತ. ಹಾಗಾಗಿ ಸೊ ಅದರ ಪ್ರಿಪ್ರೇಷನ್ ನಡಿಲತ್ತದ. ನಮ್ಮ ಮಮ್ಮಿ, ನಮ್ಮ ಅತ್ತಿಗೆ ಆ್ಯಂಡ್ ನಮ್ಮ ತಂಗಿ ಎಲ್ಲರೂ ಸೇರಿ ಅವಳನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೀರೆ ಉಡ್ಸೋ ಪ್ಲಾನ್ ಇದೆ. ಹಾಗಾಗಿ ಸೊ ಎಲ್ಲರೂ ಸೇರಿ ಇವಾಗ ನೈಟು ಅದು ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟರು ಅಂತಂದರೆ ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ತೊಗೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸೊ ನೈಟಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡ್ಕೋತೇನೆ ಮಮ್ಮಿ. ಕಸಿ ಈಚ ಬರ್ತಿದ್ದೆ ಅವು ಏನೇ ಯಾವ ಕಡ್ಲಿಕಾಳು ಹುರಿದಿಟ್ಟಿರಲ್ಲ ಎಕ್ಸಿಬಿಷನ್ ಅಂದ್ರೆ ಎಲ್ಲ ಹಾಲು ಏನು ಬೇಕಾದರೂ ಇಟ್ಟು ಮಾರೋದು. ಸಿಂಚಿ
ಮುಂಜಾನೆ ಜಲ್ದಿ ನಿಮಗೂ ಇಟ್ಟು ಮಾಡ್ಬೋದು ನಮಗೆ ರೇಷ್ಮಾ ಗೊಂಬೆ ಅಂತ ಹೇಳಿ ಇಟ್ಟಕ್ಕೆ ಮಾರ್ಬೋದು ನೋಡಿ ಈಟ ಬೇಕೋತತ್ ಮುಂಜೆ ಹೇಳೋದಾಗಲ್ಲ ನಮಗಿಟ್ಟು ಮಾಡಿದ್ರೆ ಯಾರು ತಗೋಬೇಕು, ನಮಗಿಟ್ಟು ಮಾಡಿದ್ರೆ ಯಾರು ತಗೋಬೇಕು? ನಿಮಗೆ ಇಟ್ಟು ಮಾಡಿ ತೋತಾರ ಮನೆ ಕೆಲ್ಸಕ್ಕೆ ಆತಕ್ಕೆ ತೋತಾರ ಇದೊಂಥರ ರೋಗ ಕರೆಕ್ಟ್ ಐತ್ರ ಕೆಲಸ ಮಾಡ್ತಾವ ರೇಷ್ಮಾ ಓಕೆ ಡನ್ ಮಕ್ಕೋ ಮಾರ್ನಿಂಗ್ ಹೆಂಗ್ ರೆಡಿ ಆಯ್ತು? ಸ್ವಲ್ಪ ಅಕ್ಕನಿಂದ ತಂಗಿಗೆ ಬಂದಂತಹ ಬ್ಲೌಸ್ ಜನರೇಷನ್ ಬ್ಲೌಸ್ ಇದು ನೆಕ್ಸ್ಟ್ ಅವ್ರದ್ದು ಇನ್ನೊಬ್ರು ಸಿಸ್ಟರ್ ಇದಾರೆ ಅವ್ರಿಗೆ ಕನ್ವರ್ಟ್ ಆಗ್ತದೆ. ಏನಂದ್ರ ನಮ್ ಡ್ರೆಸ್ಗಳು ಹೆಂಗ್ ಜನರೇಷನ್ ಡ್ರೆಸ್ಸಸ್ಗಳು ಇದ್ವಲ್ಲ ಹೆಂಗ್ ಬರ್ತಿದ್ವು ಒಬ್ಬರನಿಂದ ನಮ್ಮ ಮನೇಲಿ ನಮ್ಮ ಪಪ್ಪ ಒಂದು ಜೋಡ್ ಚಪ್ಪಲಿ ತಂದ್ರು ಅಂದ, ಅದು ಯಾರಿಗಾದ್ರೂ ಒಬ್ರಿಗೆ ಬರಲೇಬೇಕದು. ಬಟ್ ಇವರಿಗೆ ಅಂತೇಳಿ ತರ್ತಿರ್ಲಿಲ್ಲ. ಬೈ ಚಾನ್ಸ್ ಅದು ಒಂದು ಜೋಡ್ ತೊಗೊಂಬಂದ್ರೆ ಅದು ಫಸ್ಟಿಂದ ನಮ್ಮ ಅಕ್ಕನಿಂದ ಸ್ಟಾರ್ಟ್ ಆಗೋದು. ಅವಳಿಗೆ ಬರಲಿಲ್ಲ ಅಂದರೆ ನಾನು ಬರಲಿಲ್ಲ ಅಂದರೆ ಇವಳಿಗೆ ಬರಲಿಲ್ಲ ಅಂದರೆ ಇನ್ನೊಬ್ಳಿದ್ದಾಳೆ. ಬಟ್ ಯಾರು 4ರಲ್ಲಿ ಒಬ್ರಿಗಾದ್ರೂ ಬಂದೇ ಬರೋದು. ಯಾರು ಹೊಡೆದಾಡ್ತಿರ್ಲಿಲ್ಲ. ಆಮೇಲೆ ತೊಗೊಂಡವ್ರು ಖುಷಿಯಾಗಿರ್ತಿದ್ರು, ಮಿಕ್ಕಿದಾರೆಲ್ಲ ಮತ್ತೆ ಸುಮ್ಮನೆ ಹೆಂಗಿರೋಕ್ಕಾಗತ್ತೆ. ಅದು ಜಗಳ ಕಾಮನ್ ಎಲ್ಲ ತಂಗಿಯರಲ್ಲಿ ಇದ್ದಲ್ಲಿ. ಬೂಟ್ ತರ್ಬೇಕಾದ್ರೆ ಹೆಂಗ್ ಮಮ್ಮಿ ಬೂಟ್ ತರ್ಬೇಕಾದ್ರೆ ಕೈಗೆ ಹೆಂಗ್ ಹೋಯ್ತಿರ್ ಪಾಪ ಕೈ ಎಡತಿ ಇದು ಕೈ ಕಟ್ಗಿ ಕಟ್ ಮಾಡ್ಕಿ ಕಾಲಿಗೆ ಹಚ್ಚೋದು ಹಚ್ಚಿಕಿ ಅದೊಂದು ಗೈ ಇದೊಂದು ಸೈಜ್ ಹಾಗೆ ಸಿಗ್ತಿದ್ದಿಲ್ಲ, ದಾರ ಅಗತಿ ಬಾರಿ ಮಾಡ್ತಿದ್ರು ಅವ್ರು. ಅವಾಗ ಸ್ವಲ್ಪ ಬೂಟುನು ಎಲ್ಲ ಕಾಸ್ಟ್ಲಿ ಇತ್ತಲ್ಲ, ಅವಾಗ ತುಂಬಾ ಯೋಚನೆ ಮಾಡ್ತಿದ್ರು. ಈಗಿನ ಮಕ್ಕಳಿಗೆ ಹಂಗಲ್ಲ. ಬಟ್ ಇವತ್ತು ಹೇಳಿದ್ರೆ ಅಂದ್ರೆ ಇಮಿಡಿಯೇಟ್ಲಿ ಅಷ್ಟೊತ್ತಿಗೆ ತಗೊಂಡ್ಬರ್ತೀವಿ. ಬಟ್ ಅವಾಗೇ ಬೇರೆ ಇವಾಗೇ ಬೇರೆ. ಅವಾಗಿಂದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಶಾಕ್ ಆಗುತ್ತೆ. ನಾವು ಬೆಳೆದಿರೋದಕ್ಕೂ ನಮ್ಮ ಮಕ್ಕಳು ಬೆಳೆದಿರೋದಕ್ಕೂ ತುಂಬ ವ್ಯತ್ಯಾಸ. ಆ್ಯಂಡ್ ಇವಾಗ ನಮ್ಮ ಮಮ್ಮಿ ಕೂಡ ಏನು ಬೇಡಿದ್ರು ಇವಾಗ ತಂದು ಕೊಡ್ತಾರೆ. ಬಟ್ ಅವಾಗ ದುಡ್ಡು ಕೂಡ ಕಡಿಮೆ ಆ್ಯಂಡ್ ಮಕ್ಕಳು ಜಾಸ್ತಿ, ದುಡಿಯೋದು ಕೂಡ ಕಡಿಮೆನೇ. ದುಡ್ಡೇ ಇರಲಿಲ್ಲ ಅವಾಗೆಲ್ಲ. 1 ರೂಪಾಯಿ ಏನೋ ಎಲ್ರಿಗೂ ಕೊಡಬೇಕು ಅಂದರೆ 1 ರೂಪಾಯಿ ಕೊಡ್ತಿದ್ರು. ಬಟ್ ಇವಾಗಿನ ಮಕ್ಕಳು 10 ರೂಪಾಯಿ ಕೊಟ್ರು ತಗೊಳಲ್ಲ. 50 ರೂಪೀಸ್ 100 ರೂಪೀಸ್ ಅಂತಾರೆ. ಬಟ್ ಇವಾಗ ತುಂಬ ವ್ಯತ್ಯಾಸ. ಇವಾಗ ಅವಳಿಗೆ ಬಂದಿರೋ ಬ್ಲೌಸ್ ಇವಳಿಗೆ ಹಾಕಿ ನೋಡ್ತಾ ಇದ್ದಾರೆ. ಬಟ್ ಯಾರಿಗಾದ್ರೂ ಒಬ್ರಿಗೆ ಬಂದೇ ಬರುತ್ತೆ, ವೇಸ್ಟ್ ಅಂತೂ ಆಗಲ್ಲ. ಅಂದ್ರೆ ಇವಾಗ ಅವಾಗಿನ ಕಂಪೇರ್ ಮಾಡಿದ್ರೆ ಇವಾಗ ಭಾಳ ಬೆಟರ್, ಭಾಳ ಅಂದ್ರೆ ಭಾಳ ಬೆಟರ್. ಅವಾಗ ಓಲ್ಡ್ ಇರೋದು ಇವಾಗ ಟ್ರೆಂಡ್ ಆಗ್ಯದ. ಪುಗ್ಗೋ ಇಟ್ಟು ಇಲ್ತಾನೆ ಹಿಂಗೆ ಏನೋ ತೋಳಿಟ್ಟು ಪುಗ್ಗ ಇಟ್ಟು ಹೊಳ್ತೀನಿ, ಇವಾಗ ಟ್ರೆಂಡ್ ಆಗ್ಯದ. ಹರ್ಷ ಏನದು ಮಮ್ಮಿ ನಮ್ಮ ಮಮ್ಮಿ 10 ವರ್ಷದಿಂದ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅದು ಎಲ್ಲ ಇವಾಗ ಟ್ರೆಂಡ್. ಹೌದಿಲ್ಲ ಮಮ್ಮಿ? 10 ವರ್ಷ ಮಮ್ಮಿ, 20 ವರ್ಷ, 30 ವರ್ಷ. ನಮ್ಮ ಮಮ್ಮಿ ಈಗ ಎಲ್ಲ ಟ್ರೆಂಡ್ ಅವಲ್ಲ ಜಂಪರ್ ಬ್ಲೌಸ್ಗಳು, ಅವಾಗೇ ಹುಟ್ಟು ಬಿಟ್ಟಿದ್ದಾರೆ. ಲಂಗ ಬ್ಲೌಸ್ ಹಾಕೊಂಡಿದ್ದಿ? ಲಂಗ ಬ್ಲೌಸ್ ಮ್ಯಾಕ್ಸಿ ಅಂದ್ರೆ ನೈಟಿ ಅಂತೀವಲ್ಲ ಈಗ. ನೈಟಿ ಅಂತಲ್ಲ ಆ ಥರ ಮ್ಯಾಗ ಬ್ಲೌಸ್ ಗುಂಡಿ ಟೈಪ್ ಹಾಕೋಣ ಇಂತಾನ ಆಯ್ತು. ಜಂಪರ್ನು ಹಿಂಗೆ ಎಲ್ಲ ಕಾಲರ್ ಹಿಂಗೆ ಹಚ್ಚಿ ವಿ ಕೊಳ್ಳ, ಸ್ಟ್ಯಾಂಡ್ ಕೊಳ್ಳ, ಪಂಚ್ ಕೊಳ್ಳ ಆಯ್ತು, ಏನೋ ಸ್ಟ್ಯಾಂಡ್ ಪಂಚ, ಏನೋ ಒಂದು 2 ಹೆಸರವ ಅವೆಲ್ಲ ಹೊಲಿಸ್ತಿದ್ವಿ ಅವಾಗೆಲ್ಲ. ಹೌದಾ? ಪುಗ್ಗ ಈಗ ಬಂದಾವಲ್ಲ ಉದ್ದು ತೋಳ ಮ್ಯಾಲ ಪುಗ್ಗ, ಅವಾಗೇ ಹುಟ್ಟಿವಿ. ಅವಾಗೇ ನಾ ಎಲ್ಲ ಅವಾಗ ಇರ್ತಾನೆ ಜಂಪರ್ ಹುಟ್ಟಿನಿ ಸೀರೆ ಮ್ಯಾಲ. ಇದ್ದು ಆಡ್ಬಾರ್ದಂತಲ್ಲ ಅವೆಲ್ಲ ಮೈ ಎಲ್ಲ ಕಾಣ್ತಿದ್ದಿಲ್ಲ ನೋಡ್ಲಕ್ಕ ಫ್ಯಾಷನ್. ಈಗ ಏನೋ ಪೂರ್ತಿ ಹಿಂಗೆ ಹಿಂದ 2 ಬಟ್ ಜಂಪರ್ ಹೊಸ್ತಾವ. ಅವೆಲ್ಲ ಮ್ಯಾಕ್ಸಿ ಟೈಪ್ ಅಂದ್ರೆ ಸ್ಟ್ಯಾಂಡ್ ಪಂಚ, ಸ್ಟ್ಯಾಂಡ್ ವಿ ಅಂದ್ರೆ ಇಲ್ಲಿ ಹಿಂಗೆ ಬರ್ತಿತ್ತು ಫುಲ್ ಮೈ ಒಂದು ಕಾಣ್ತಿತ್ತು ನೋಡ್ಲಕ್ಕ ಫ್ಯಾಷನ್. ಕಾಲರ್ ಬ್ಲೌಸ್, ಕಾಲರ್ ಬ್ಲೌಸ್ ಸಾಕು ಭಾಳ. ಫ್ರೆಂಡ್ಸ್, ಯಾರಿಗೆಲ್ಲ ಬ್ಲೌಸ್ ಡಿಸೈನ್ ಈಗೆಲ್ಲ ಟ್ರೆಂಡ್ ಏನು ನಡೀತಿದೆ. ಬಟ್ ನಮ್ಮ ಮಮ್ಮಿ ಅವಾಗ 30 ವರ್ಷದ ಹಿಂದೆ ಅವರೆಲ್ಲ ಹುಟ್ಟು ಬಿಟ್ಟು ಅದಾದಮೇಲೆ ನಮ್ಗೆ ಹೊಲಿಸಿರೋದು.
ಇವಾಗೆಲ್ಲ ಫ್ಯಾಷನ್ ಅಂತ ಹೇಳ್ತಿದ್ದಾರೆ, ಬಟ್ ಯಾವುದು ಫ್ಯಾಷನ್ ಅಲ್ಲ, ಯಾವುದು ಫ್ಯಾಷನ್ ಅಲ್ಲ, ಎಲ್ಲ ಮಾಡಿಬಿಟ್ಟಿರೋದೇ ಇವಾಗ ನಾವು ಮಾಡ್ತಿರೋದು. ಬಟ್ ಏನೋ ಒಂದು ನಮ್ಮ ಮಮ್ಮಿಗೆ ಅಷ್ಟು ಅವಾಗೆಲ್ಲ ತಲೆಯಿತ್ತು. ನಮ್ಮ ಮಮ್ಮಿ ಎಲ್ಲ ಕೈ ಮಮ್ಮಿ ಏನೇನು ಹಾಕ್ತಿದ್ದಿಲ್ಲ ಕೈಲೇ, ಈಗ ಅಡಿಕೆ ಮಮ್ಮಿ ಅಡಿಕೆ ಹಾಕಿದ್ರಂದ್ರೆ ಆಯ್ತು ಇದ್ರದ್ದು ವೈರ್ದು ಲೈಟ್ ಹಾಕ್ತಿರ ಮಮ್ಮಿ ಹಿಂಗಿಟ್ಟು ಉದ್ದಂದು ಇರ್ತದಲ್ಲ. ಒಳಗೆ ಚಂಡ್ ಹಾಕ್ತಿದ್ದೆ, ಚಂಡುಗಳು ಹಣಿಕಿಲಿ ಹಣದು ಬಾಟ್ಲಿ ಒಳಗೆ ಬಟ್ ಮಮ್ಮಿ ಏನು ಓಲ್ಡ್ ಮಾಡ್ಯಾರಲ್ಲ ಅದೆಲ್ಲ ನೆಲದ ಮಾಡಿಸ್ತೀನಿ. ಮೂರ್ ಬಾಟ್ಲಿ ಮೂರ್ ಚಂಡ್ ಹಣದಕ್ಕೆ ಒಳಗೆ ಒತ್ತಿ ಆಮ್ಯಾಲ ಅದ್ರ ಒಳಗೆ ಹಳ್ಳಿ ಒತ್ತಿದ್ದೆವು. ಒಳಗೆ ಬಾಟ್ಲ್ಯಾಗ ಹಣದಿದ್ದು ಒಳಗೆ ಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ದಾರ ಖಾಲಿ ಹಿಡ್ಕೊಂಡು ಒಳಗೆ ಡಬ್ಬಣಲ್ಲೇ ಹಳ್ಳಿ ಒತ್ತಿ ಒಳಗೆ ಫುಲ್ ಪ್ಯಾಕ್ ಚಂದ ಕುತ್ತಂಗ್ ಕೂತ್ಬಿಡೋದು. ಮಮ್ಮಿ ಅದು ಓಲ್ಡ್ ಇದ್ದಿದ್ದೆಲ್ಲ ಕೂಡ ಓಲ್ಡ್ ಹಿಡ್ಕೊಂಡ್ರೆ ಅಂತಾನೆ. ಛತ್ರಿ ಹಿಡಿತಿದ್ದೆವು, ಅದ್ರ ತಂತಿ ಗಂಡು ತಂತಿಲೆ ಛತ್ರಿ ಗಂಡು ತಂತಿ ಅಂದ್ರೆ ಬೆಳ್ಳಂತ ತಂತಿ ಇರ್ತದ, ಅಂದಾಗ ಬಿಗಿತಾರಲ್ಲ ತಂತಿ. ಶೋಕೇಸ್ ಛತ್ರಿ ಹಿಂಗ್ ದೊಡ್ಡ ಛತ್ರಿ ಇರ್ತಾವಿಲ್ಲ, ಅವು ಅಷ್ಟೇ ಸಣ್ಣ ಛತ್ರಿ. ಅದು ಗಂಟಿ ಕರಿದೆ ತಂದು ಬಟ್ ಏನಂದ್ರ ನಮ್ ತಂಗಿ ಮದ್ವೆಗೆ ಓಲ್ಡ್ ಹಿಡ್ಕೊಂಡು ನ್ಯೂತನ ಏನೆಲ್ಲ ಟ್ರೆಂಡ್ ಅದ ಅದೆಲ್ಲ ಹಾಕ್ತಿವಿ, ಒಂದು ಬಿಡಲ್ಲ. ನಾನಂತೂ ಒಂದು ಬಿಡಲ್ಲ, ಎಲ್ಲ ಹಾಕ್ಬಿಡ್ತೀನಿ. ಎಲ್ಲ ಎಲ್ಲ ಹೇಳಂಗೆ ಇಲ್ಲ ಅವಳು, ಆ ಥರ ಮಾಡೋ ಪ್ಲ್ಯಾನ್ ಅದ. ಬಟ್ ಸದ್ಯಕ್ಕೇನಿಲ್ಲ, ಸ್ವಲ್ಪ ದಿನ ಟೈಮ್ ತಗೋತಿಲ್ಲ, ಅದಾದ್ಮೇಲೆ ಅದು ಪ್ಲ್ಯಾನ್ ಇದೆ ನನಗೆ. ಬಟ್ ಹೊರಗಡೆ ಹಾಕ್ಸೋದಕ್ಕಿಂತ ಹೊರಗಡೆ ಹಾಕ್ಸೋದಕ್ಕಿಂತ ನಮ್ಮ ಮಮ್ಮಿ ಕೈಲೇನೆ ಹಾಕ್ಸ್ಬೇಕು. ಓಲ್ಡ್ ಹಿಡ್ಕೊಂಡು ನೀವು ತನ ಹಾಕಮ್ಮಿ, ಅದೊಂಥರ ಪ್ಲ್ಯಾನಿಂಗ್ ಬೇರೆ ಭಾರಿ ಮಸ್ತ್. ನಮ್ಗದು ಎಲ್ಲೋ ಕುಂದ್ರಾಗತ್ತೆ ಲಗ್ನದ ಬರೀ ಸಾಮಾನ್ಯದಾಗ ಕುಂದ್ರದೇ ಹೋಗ್ಯದ ನಮ್ಗೆ. ಎಲ್ಲರದ್ರಾಗ ಬರೀ ಬ್ಯಾಗ್ ಹಿಡ್ಕೊಂಡು ಬಾಂಡೆ ಬರ್ಕೊಂಡ್ರೋದು. ಸೊ ಅದು ನಮ್ಮ ಮಮ್ಮಿಗೆ ಬಂದಿರೋ ಕಲೆನೇ ನನಗೆ ಬಂದಿದೆ. ನನಗೂ ಒಂದು ಸ್ವಲ್ಪ ಅಣಿಕೆ ಹಾಕಿ ಬರ್ತದೆ, ಸ್ವಲ್ಪ ಸಾರಿಗಳು ಕುಚ್ಚು ಡಿಸೈನ್ಸು ಅದು ಏನು ಹೇಳ್ತೀವಿ ಒಬ್ರಲಿಂದ ಒಬ್ರು ಬರ್ತವೆ ಅಂತ. ಬಟ್ ನಮ್ಮ ಮನೇಲಿ ನಮ್ಮ ಅಕ್ಕನಿಗೆ ನನಗೆ ಇಬ್ಬರಿಗೆ ಬಂದದ್ದು. ಹಾಗಾಗಿ ನಾವು ಎಷ್ಟು ಬಿಡ್ಬೇಕಂದ್ರೂ ಅದು ಬಿಡೋಕ್ಕಾಗಲ್ಲ, ಅದು ರಕ್ತದಲ್ಲಿ ಬೆರೆತು ಹೋಗ್ಬಿಟ್ಟದೆ. ಹಾಗಾಗಿ ಹಾಕ್ತಿರ್ತೀನಿ. ಎಷ್ಟೋ ಜನ ಈ ಕೆಲಸ ಯಾಕೆ ಮಾಡ್ತೀರಾ, ಇದು ಚೀಪು, ಆ್ಯಂಡ್ ಬೇರೆ ಕಡೆ ನಿಮ್ಮ ಕೆಲಸ ಸಿಗ್ತಿತ್ತಲ್ಲ, ಆ್ಯಂಡ್ ನೀವು ಓದಿರೋ ಎಜುಕೇಷನ್ಗೆ ಅಂತೇಳಿ ನನಗೆ ಸಾಕಷ್ಟು ಜನ ಕೇಳಿದ್ದಾರೆ. ಬಟ್ ಯಾವುದೂ ವೇಸ್ಟ್ ಅಲ್ಲ, ಏನು ಕಲ್ತರೂ ಲೈಫ್ನಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿ ಯಾವುದೂ ಬಿಡಲ್ಲ, ನಾನು ಎಲ್ಲ ಕಲಿತೀನಿ, ಎಲ್ಲ ಮಾಡ್ತೀನಿ. ಸೊ ಅದೆಲ್ಲ ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡೋದು. ಸೊ ಇವಾಗ ನೈಟು ಹಾಕಿವಲ್ಲ ಮೊದಲೆಲ್ಲ, ಈಗೆಲ್ಲ ಮೊದಲೆಲ್ಲ ನಮ್ಮ ಮದುವೆ ಟೈಮ್ನಲ್ಲಿ ಕೆಲವೊಂದು ಹಾಕಿದ್ದೀವಿ. ಬಟ್ ಇವಾಗ ಏನೂ ಹಾಕಿಲ್ಲ ಅಷ್ಟೇ, ಯೂಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಾಕಲ್ಲ ಅಷ್ಟೇ. ನೋಡೋಣ ಅದನ್ನು ಕೂಡ, ಅಂದರೆ ಕೆಲವೊಂದು ಬಾಸ್ಕೆಟು ಓಸಿ ಹಾಕ್ತಾವಲ್ಲ ಇದ್ರ ಹಳ್ಳಿನ ಭಾರಿ ಇರ್ತಾವೆ, ನೆನ್ಪರ್ಬೇಕು. ಹಂಗೆ ನೆನಪು ಆರಲ್ಲ, ಕಲ್ತಿದ್ದು ಯಾವುದು ನೆನಪು ಬರಲ್ಲ. ಬಟ್ ಸ್ವಲ್ಪ ಹಳ್ಳಿನೇ ಹೊಟ್ಟಿ ಅದಕ್ಕೆ ಬರ್ತಿದ್ಲಿ ಆ ಮನೆ ಹೊಟ್ಟಿನ ಕೂತ. ಏಯ್ ಏನು ಮಾಡ್ಲತ್ತಿ, ಓದ ಅಂತ ಕಾಡ್ಸವ ಆಡ್ತಾರ ನೋಡಿ ಇವ್ರು. ಗುಂಡೆನವ ಅವು. ನಾನು ಒಂದು ಸ್ವಲ್ಪ ಕಾರ್ಡ್ಸ್ ಕೊಟ್ಟಿದ್ನಲ್ಲ, ಅವೇ ಓದಿಸಿರಲ್ಲ ನೀವು. ಏನು ಓದ್ತಾನ ಅಪ್ಪು, ನೀವು ಓದೋ ಟೈಮಿಗೆ ಕಾರ್ಡ್ಸ್ ತೊಗೊಂಬಂದಿರೋದು ಅವನಿಗೆ ಯೂಸ್ ಆಗಲತ್ತ ನಾವು. ನಿನ್ನೂ ಕಾರ್ಡ್ಸ್ ಇವು ನಿಜ ನೋಡಿ, ಏನಾದ್ರೂ ಎಷ್ಟು ಸೇಫ್ ಆಗಿಟ್ಟಿದ್ ನಾ. ಸೊ ಹೋಗಿಲ್ ಪ್ಯಾಕಿಂಗ್ ಬಿಡು ಬಿಸ್ಕಿಟ್ ಹಾಕು, ಬರೇ ಕಿರಾಣಿ ಸ್ಟೋರ್ ಮಾರ್ರಿ. ಹೇಳು ಚಿಂಚನ,
ಬಿಸ್ಕಿಟ್ ಎಷ್ಟು ಕೊಂದ್ರಿ? ಹಾಂ 5 rupees. ನಗಬಾರ್ದು. ಹಾಂ ಆ್ಯಂಡ್ ಇದು ಸೋಡಾ ಎಷ್ಟು ರೀ? 5 rupees. 3 rupees. 1 rupees. 1 5 ಇವು ಚೆಕ್ 5 ಸಾಕು ಬಿಡ್ರಿ. ಮಾರೋ ಟೈಮಿಗೆ ನಗಬಾರ್ದು. ನಿನಗೆ ಒಟ್ಟು ಸೇಲ್ ಮಾಡ್ಬೇಕಂದ್ರೆ ಕರಿಬೇಕು ಅವ್ರಿಗೆ, ಹೋಗೋರಿಗೆ ಬರ್ರಿ ಬರ್ರಿ ತಗೋಬರ್ರಿ, ಭಾರಿ ಟೇಸ್ಟಿ ಅವ, ಚೆನ್ನಾಗವ. ಯಾರು ಕೊಡಲ್ಲ ಈಗ. ಕಾಲ್ ತೆಗಿ ಅಪ್ಪು, ಕಾಲೇ ಬರ್ತದೆ ನಿಂದು. ಶ್ರೀನಿಶ ಮಾರೋರಿಗೆ ಹೆಂಗ್ ಕರಿಬೇಕು ಶ್ರೀನಿಶ? ಶ್ರೀನಿಶ ತಗೊಳ್ಳೋ ಕಾಲ್ ತೆಗಿ ಇಲ್ಲಿ. ಶ್ರೀನಿಶ ಹ್ಯಾಂಗ್ ಮಾರ್ಬೇಕು? ಬರ್ರಿ ಬರ್ರಿ ಅಂತ ಹೇಳಿ. ಏನು ಬರ್ರಿ ಬರ್ರಿ ಅಂತ ಹೇಳು. ಬೀಳ್ತಾವ ಹಂಗೆ ಚಂದ ಇಡ್ಬೇಕು ಸಿಂಚನ. ಬರೇ ಕಿಲೋದ ಮಾಡ್ತೀರಿ ತಗೋರೇನು ಬರಕ್ಕೆ ಅನ್ಬೇಕು ಹಂಗೆ ಸಿಂಚಿ. ತಗೋರಿ ನೀನು ಯಾವ್ದ್ರ ತಗೋರಿ ಏನು ಕೇಳೋದೇ ಮಾಡ್ತೀರಿ ಏನ್ರಿ? ಒಂದು ತಗೋರಿ ತಗೋರಿ ತುಂಬ ಅವು ಕರೆಕ್ರ ಐತಿನ ಮತ್ತು ಅವು ಕರೆಕ್ರ ಬರ್ರಿ ಆಂಟಿ ಆಂಟಿ ಬರ್ರಿ ಅನ್ಬೇಕು. ಆಂಟಿ ಬರ್ರಿ ಫ್ರೆಂಡ್ಸ್, ಇವಾಗ ನಮ್ದಂತೂ ಊಟ ಆಯಿತು ಆ್ಯಂಡ್ ಪ್ಯಾಕಿಂಗ್ ಕೂಡ ಮುಗೀತು. ಹಾಗಾಗಿ ಇವಾಗ ನಾನು ರೂಮಿಗೆ ಬಂದಿದ್ದೀನಿ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಮೈ ರೂಮ್. ಬಟ್ ನಾನು ಕೆಳಗಡೆನೇ ಜಾಸ್ತಿ ಮಲ್ಕೊಳ್ಳೋದು, ಮೇಲ್ಗಡೆ ಬಂದು ಮಲ್ಕೊಳ್ಳೋಕೆ ಇಷ್ಟಪಡಲ್ಲ. ಬಟ್ ಇವಾಗ ನಮ್ಮ ತಂಗಿ ಮಲ್ಕೊಂಡಿದ್ದಾಳೆ ಕೆಳಗಡೆ. ಬಟ್ ಇವಾಗ ನಾನು ನಮ್ಮ ರೂಮಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗು ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.